ನಿಮಗೆ ಸಪರೇಟಾಗಿ ವ್ಯವಸ್ಥೆ ಮಾಡೋಣ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರು ಕಳೆದ ಬಾರಿ ಇನ್ನು ಮಾಡಿದ್ರಿ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿರಲಿಲ್ಲ. ಅವ್ರಿಗೆ ನೋಡ್ರಿ, ಕಲ್ಲಲ್ಲಿ ಅವ್ರ ಹೆಸರಿದೆ, ಅಲ್ಲಿ ಕಲ್ಲಲ್ಲಿ ಇನ್ವಿಟೇಷನ್ ನಾನು ಕೊಡ್ತೀನಿ. ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡ್ಕೊನೆ ಮಾಡ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತಾ ಇದ್ವಿ, MP ಗಳಿಗೆ ಇನ್ವೈಟ್ ಮಾಡ್ತಾ ಇದ್ವಿ. ಅವರು ಈ ಭಾಗದ ಸಂಸತ್ ಸದಸ್ಯರಿದ್ದಾರೆ, ಖಂಡಿತ ಅವ್ರಿಗೂ ಮಾಡ್ತೀವಿ. ನಮ್ಮ ಹೆಣ್ಮಗಳು MP ಅವರು ಪ್ರಿಯಾಂಕಾ, ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ. ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ. ಎಲ್ಲ ಸರ್ಕಾರದ ಕಾರ್ಯಕ್ರಮ, ಇದು ಪಾರ್ಟಿ ಕಾರ್ಯಕ್ರಮ ಅಲ್ಲ, ಗಾಂಧೀಜಿದು. ಇಲ್ಲಿದು ಯಾರು ಬೇಕಾದ್ರೂ ಬರ್ಬೋದು, BJP ಅವ್ರು ಬಿಟ್ಟು, ದಳದವ್ರು ಬಿಟ್ಟು ನೀವೆಲ್ಲ ಬರ್ಬೋದು. ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು. ಇದು ಪಬ್ಲಿಕ್ ಕಾರ್ಯಕ್ರಮ, ಈ ಸಮಾವೇಶ. ಈ ಜೈ ಭೀಮ್ ಎಲ್ಲರಿಗೂ ಸೇರಿದವರು, ಬಾಪು ಎಲ್ಲರಿಗೂ ಸೇರಿದವರು. ಸಂವಿಧಾನ ನಮ್ಮ ನಿಮ್ಮೆಲ್ಲರ ಆಸ್ತಿ, ಅದು ಎಲ್ಲರೂ ಸೇರಿದವರು. ದಿನ್ನರ್ ಪಾಲಿಟಿಕ್ಸ್ ಬ್ರೇಕ್ ಆಯ್ತು ಸರ್. ಈಗ ನೀವು ಹೈಕಮಾಂಡ್ ನಾಯಕರು ಒತ್ತಾಯ ಮೇರೆಗೆ ದಿನ್ನರ್ ಪಾಲಿಟಿಕ್ಸ್ ಬ್ರೇಕ್ ಆಯ್ತು. ಈಗ ಸತೀಶ್ ಜಾರಕಿಹೊಳಿ ಆಪ್ತ 30ಕ್ಕೂ ಅಧಿಕ ಶಾಸಕರು ದುಬೈ ಹೊಂದಿದ್ದಾರೆ. ನೋಡಪ್ಪ, ನನಗೆ ಏನು ಮಾತಾಡೋಕೆ ಹೋಗೋದಿಲ್ಲ, ಅರ್ಥ ಆಯ್ತಾ? ನಾಳೆ ಸುರ್ಜಿವಾಲಾ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿಕೊಂಡು ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೂ ಇದು ಯಾವ ಸಂಬಂಧ ಇಲ್ಲ. ನಾನೇನಿದ್ರು ನಾನುಂಟು, ಪಕ್ಷದ ಸಂಘಟನೆ ಉಂಟು. ಸಮಾವೇಶ ನಿಮಗೆ ಸಪರೇಟಾಗಿ ವ್ಯವಸ್ಥೆ ಮಾಡೋಣ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರು ಕಳೆದ ಬಾರಿ ಇನ್ನು ಮಾಡಿದ್ರಿ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿರಲಿಲ್ಲ. ಅವ್ರಿಗೆ ನೋಡ್ರಿ, ಕಲ್ಲಲ್ಲಿ ಅವ್ರ ಹೆಸರಿದೆ, ಅಲ್ಲಿ ಕಲ್ಲಲ್ಲಿ ಇನ್ವಿಟೇಷನ್ ನಾನು ಕೊಡ್ತೀನಿ. ಸುಮ್ಮನೆ ಮೊಸರಲ್ಲಿ ಕಲ್ಲು ಹುಡ್ಕೊನೆ ಮಾಡ್ತಾ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತಾ ಇದ್ವಿ, MP ಗಳಿಗೆ ಇನ್ವೈಟ್ ಮಾಡ್ತಾ ಇದ್ವಿ. ಅವರು ಈ ಭಾಗದ ಸಂಸತ್ ಸದಸ್ಯರಿದ್ದಾರೆ, ಖಂಡಿತ ಅವ್ರಿಗೂ ಮಾಡ್ತೀವಿ. ನಮ್ಮ ಹೆಣ್ಮಗಳು MP ಅವರು ಪ್ರಿಯಾಂಕಾ, ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ. ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ. ಎಲ್ಲ ಸರ್ಕಾರದ ಕಾರ್ಯಕ್ರಮ, ಇದು ಪಾರ್ಟಿ ಕಾರ್ಯಕ್ರಮ ಅಲ್ಲ, ಗಾಂಧೀಜಿದು. ಇಲ್ಲಿದು ಯಾರು ಬೇಕಾದ್ರೂ ಬರ್ಬೋದು, BJP ಅವ್ರು ಬಿಟ್ಟು, ದಳದವ್ರು ಬಿಟ್ಟು ನೀವೆಲ್ಲ ಬರ್ಬೋದು. ಸಾರ್ವಜನಿಕರು ಯಾರು ಬೇಕಾದ್ರೂ ಬರ್ಬೋದು. ಇದು ಪಬ್ಲಿಕ್ ಕಾರ್ಯಕ್ರಮ, ಈ ಸಮಾವೇಶ. ಈ ಜೈ ಭೀಮ್ ಎಲ್ಲರಿಗೂ ಸೇರಿದವರು, ಬಾಪು ಎಲ್ಲರಿಗೂ ಸೇರಿದವರು. ಸಂವಿಧಾನ ನಮ್ಮ ನಿಮ್ಮೆಲ್ಲರ ಆಸ್ತಿ, ಅದು ಎಲ್ಲರೂ ಸೇರಿದವರು. ದಿನ್ನರ್ ಪಾಲಿಟಿಕ್ಸ್ ಬ್ರೇಕ್ ಆಯ್ತು ಸರ್. ಈಗ ನೀವು ಹೈಕಮಾಂಡ್ ನಾಯಕರು ಒತ್ತಾಯ ಮೇರೆಗೆ ದಿನ್ನರ್ ಪಾಲಿಟಿಕ್ಸ್ ಬ್ರೇಕ್ ಆಯ್ತು. ಈಗ ಸತೀಶ್ ಜಾರಕಿಹೊಳಿ ಆಪ್ತ 30ಕ್ಕೂ ಅಧಿಕ ಶಾಸಕರು ದುಬೈ ಹೊಂದಿದ್ದಾರೆ. ನೋಡಪ್ಪ, ನನಗೆ ಏನು ಮಾತಾಡೋಕೆ ಹೋಗೋದಿಲ್ಲ, ಅರ್ಥ ಆಯ್ತಾ? ನಾಳೆ ಸುರ್ಜಿವಾಲಾ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿಕೊಂಡು ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೂ ಇದು ಯಾವ ಸಂಬಂಧ ಇಲ್ಲ. ನಾನೇನಿದ್ರು ನಾನುಂಟು, ಪಕ್ಷದ ಸಂಘಟನೆ ಉಂಟು. ಸರ್, ಈಗ ಸಮಾವೇಶ